ನಮಸ್ಕಾರ. ಇವತ್ತು ಎರಡು ವಿಷಯ ಇದೆ. ಒಂದು, ಡಿ ವಿ ಕೀರ್ತಿಗೆ ಕೊಟ್ಟರು ರಿಪ್ಲೈ. ಎರಡನೇದು, ಕಾಗೆ ಹುಟ್ಟಿರೋ ಮಕ್ಕಳು ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಎದುರಿಸ್ತಾ ಇರೋದಕ್ಕೆ ಅವ್ರಿಗೂ ರಿಪ್ಲೈ ಇದೆ. ಇದು ನಾನು ಬೇರೆ ಥರ ಕೊಡ್ಬೋದು, ಅಮ್ಮ ಅಕ್ಕ ಅಂತೆಲ್ಲ, ಬಟ್ ಬೇಡ. ಕಮೆಂಟ್ ಬಾಕ್ಸಲ್ಲಿ ಮಾಡೋ ಕಾಮಾಂದ್ರಿಗೆಲ್ಲ ನಾವ್ಯಾಕಮ್ಮ ಅಕ್ಕ ಅಂತ ರಿಪ್ಲೈ ಕೊಡೋಣ. ಫಸ್ಟು ಕೀರ್ತಿ ಒಂದೆರಡು ವಿಷಯ ಮಾತಾಡೋಣ, ಅದ್ರ ಬಗ್ಗೆ ನೋಡಿಕೊಂಡು ಆಮೇಲೆ ಡಿ ವಿ ಏನು ಮಾತಾಡೋರು ಅಂತ ಅದನ್ನು ನೋಡಿಕೊಂಡು ಸ್ವಲ್ಪ ಕಾಗೆ ಹುಟ್ಟಿರೋ ಮಕ್ಳಿಗೆ ರಿಪ್ಲೈ ಮಾಡೋಣ. ಸುಳ್ಳುಗಳನ್ನೆಲ್ಲ ಬಯಲು ಮಾಡ್ತಾ ಇರುವಂತಹ ನಮ್ಮ ಜೊತೆಗೆ ನಿಂತಿದ್ದಂತಹ ಕೆಲವು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಡಿಲೀಟ್ ಮಾಡಿಸುವಂತಹ ರಣಹೇಡಿ ಕೆಲಸ ಮಾಡ್ತಾ ಇದ್ದಾನೆ ಆ ಮೊಹಮ್ಮದ್ ಸಮೀರ್. ಕಾಪಿರೈಟ್ ಬೇಡ, ನೀವು ಯಾರು ಬೇಕಾದ್ರೂ ಯೂಸ್ ಮಾಡಿ, ಇದನ್ನು ತಲುಪಿಸಿ ಅಂತ ಹೇಳಿ ಸುಳ್ಳುಗಳ ಕತೆ ಹೇಳಿದವನು ಇವತ್ತು ಆ ಕತೆ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಕುಡ್ಲಾ ಸ್ಟೋರೀಸ್ ಅನ್ನುವ ಒಂದು ಪೇಜು, ಗ್ಲೋಬಲ್ ಕನ್ನಡಿಗ ಅನ್ನುವಂಥ ಒಂದು ಪೇಜು, ಅವರುಗಳಿಗೆ ಕಾಪಿರೈಟ್ ಕೊಟ್ಟು ಇನ್ಸ್ಟಾಗ್ರಾಮ್ ಪೇಜಸ್ನ ಡಿಲೀಟ್ ಮಾಡಿಸಿದ್ದಾನೆ. ಇನ್ಸ್ಟಾಗ್ರಾಮ್ ಪೇಜಸ್ ಡಿಲೀಟ್ ಮಾಡೋ ಹಂತಕ್ಕೆ ಬಂದು ಸಮೀರ್ ತಲುಪಿದ್ದಾನೆ ಅಂತಂದ್ರೆ ಅವನೆಂಥ ರಣಹೇಡಿ ಅಂತ ನೀವು ಯೋಚನೆ ಮಾಡಿ. ನನಗೂ ಕೊಟ್ಟಿದ್ದಾನೆ, ಸ್ಕ್ರೀನ್ಶಾಟ್ ನೋಡ್ತಾ ಇದ್ದೀರಲ್ಲ, ನನಗೂ ಕೊಟ್ಟಿದ್ದಾನೆ, ನನಗೆ ವಾರ್ನಿಂಗ್ ಬಂದಿದೆ. ಆಮೇಲೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದಕ್ಕೆ ಸೆಕ್ಷುವಲ್ ಕಂಟೆಂಟು, ಚೈಲ್ಡ್ ಸೆಕ್ಸ್ ಕಂಟೆಂಟು ಅಂತ ಹೇಳಿ ರಿಪೋರ್ಟ್ ಮಾಡಿಸಿ ವಿಡಿಯೋ ಡಿಲೀಟ್ ಮಾಡಿಸುವಂತಹ ಕನಿಷ್ಠ, ನಿಕೃಷ್ಟ, ಕಳಪೆ, ನೀಚ, ಪರಮ ಪಾಪಿ ಕೆಲಸವನ್ನ ಇವನು ಹೇಳೋದು ಹೆಂಗಿದೆ ಅಂದರೆ, ಇವ್ರುಗಳಿಗೆ ಏನೇ ಆಗಲಿ ಅದಕ್ಕೆ ಸಮೀರೇ ಕಾರಣ. ಇವನು ಬೆಳಗ್ಗೆ ಎದ್ದು ಇವನು ಲೂಸ್ ಮೋಷನ್ ಆದರೂ ಸಮೀರೆ, ವಾಂತಿ ಆದರೂ ಸಮೀರೆ, ಇವನಿಗೆ ಏನಾದರೂ ಕಾರಣ ಸಮೀರೆ. ಯಾಕಂದ್ರೆ ಅವ್ನು ಬಿಟ್ಟರೆ ಬೇರೆ ಯಾರು ಕಾಣಿಸೋದೇ ಇಲ್ಲ ಕಣ್ಣಿಗೆ. ಕಾಪರೇಟ್ಸ್ ಕೊಡೋದಕ್ಕೆ ಒಬ್ಬನೇ ಬೇಕು ಅಂತಿಲ್ಲ. ಈಗ ನಿನ್ನ ಗ್ಯಾಂಗ್ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಾ? ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಅಮ್ಮ ಅಕ್ಕ ಅದು ಇದು ಅದ್ಯಾರು ಮಾಡಿಸ್ತಾ ಇರೋದು? ಕೀರ್ತಿ ಕಾಲ್ ದುಳ್ಗೂ ಸಮ ಇಲ್ಲ ನೀನು ಅಂತ ಹೇಳ್ತಿರೋದು ಯಾರು? ನಿನ್ನ ಗ್ಯಾಂಗ್ ಅವರೇ ತಾನೆ? ಇಲ್ಲ ಅಂತ ಹೇಳಕ್ ಹೋಗ್ಬೇಡ, ಯಾಕಂದ್ರೆ ಇದನ್ನ ಈ ವಿಡಿಯೋದಲ್ಲಿ ನೀನೇ ಒಪ್ಕೊಂಡಿದ್ಯಾ. ಅದನ್ನ ನೋಡ್ಕೊಬನ್ನಿ. ದಯವಿಟ್ಟು ಈಗಲಾದರೂ ನಿಮಗೆ ನಾವು ಅವ್ರು ನಂಬಿ ನಮ್ಮನ್ನು ನಂಬಿ ಅಂತ ಹೇಳ್ತಿಲ್ಲ. ನಿಮಗೆ ಡೌಟ್ಸ್ ಇದ್ರೆ ನ್ಯೂಟ್ರಲ್ ಆಗಿ ಬೇಡಪ್ಪ, ಇದು ಯಾಕೋ ಸ್ವಲ್ಪ ಡೌಟ್ ಹೊಡಿತಾ ಇದೆ, ಕ್ಲಾರಿಟಿ ಸಿಗ್ತಾ ಇಲ್ಲ, ಸುಮ್ಮನೆ ನೋಡೋಣ ಹಂಗಿದ್ಬಿಡಿ. ಬಟ್ ಒಂದು ವಿಷಯ ಹೇಳ್ತಾ ಇದ್ದೀನಿ, ಕೆಲವರು ಬೇಕಾಬಿಟ್ಟಿಯಾಗಿ ಧರ್ಮಸ್ಥಳದವರ ಹೆಸರನ್ನು ಹೇಳ್ಕೊಂಡು ಕಮೆಂಟ್ಗಳು ಹಾಕ್ತಾ ಇದ್ದೀರಲ್ಲ, ನಿಮ್ಮನ್ನು ಯಾರು ಮಾನಿಟರ್ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ. ಯಾವುದೋ ಊರಲ್ಲಿ ಕುತ್ಕೊಂಡು ಒಂದು ಕಮೆಂಟ್ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಅಂತ ಅನ್ಕೋಬೇಡಿ. ನಮ್ಮ ಒಂದು ಗ್ರೂಪಲ್ಲಿ ಯಾರ್ಯಾರು ಹೀಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅವ್ರದ್ದು ಪ್ರೊಫೈಲ್ ಡೀಟೇಲ್ಸು, ಕಮೆಂಟ್ ಡೀಟೇಲ್ಸು ಹೆಂಗೆ ಸೇವ್ ಮಾಡಿ ಇಡ್ತಾ ಇದ್ದಾರೆ ಅಂತಂದರೆ, ಯು ಡೋಂಟ್ ಬಿಲೀವ್. ವೆಯ್ಟ್ ನಿಮಗೆ ಅಣ್ಣಪ್ಪನ ಶಿಕ್ಷೆ, ಮಂಜುನಾಥನ ಶಿಕ್ಷೆ ಬೇರೆ, ನ್ಯಾಯಾಲಯದ ಶಿಕ್ಷೆ ಇದೆಯಲ್ಲ ನೋಡಿ. ಸುಮ್ಮನೆ ಯಾರ್ದೋ ಮಾತು ಕೇಳ್ಕೊಂಡು ನಾನು ಹೇಳ್ಬಿಟ್ಟೆ, ಸಮೀರ್ ಹೇಳ್ದ ಮಾಡಿಬಿಟ್ಟೆ, ಗಿರೀಶ್ ಮಠಣ್ಣ ಹೇಳಿದ್ರು ಮಾಡಿಬಿಟ್ಟೆ ಅಂತ ಜಾರ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಕಾನೂನಾತ್ಮಕವಾಗಿ ತಪ್ಪು ಮಾಡ್ತಿದ್ದೀರಿ ನೋಡಿ ಬೇಕಾದ್ರೆ. ಓಕೆ, ಮುನ್ಸಗೆ ಮಠಣ್ಣ ಜನ ಕೇಳಿಸ್ಕೊಂಡ್ರಲ್ಲ, ಎರಡು ವಿಷಯ. ಮೊದಲನೇದು, ನಾನು ಹೇಳೋ ಸುಳ್ಳುಗಳನ್ನ ನಂಬಿ, ಇಲ್ಲ ಅಂದರೆ ಇದ್ರ ಬಗ್ಗೆ ಯಾರೂ ಮಾತಾಡೋಕ್ಕೋಗ್ಬಿಡಿ, ಸುಮ್ಮನೆ ಇದ್ಬಿಡಿ, ಈ ಕೇಸನ್ನ ನಾವು ಮುಚ್ಚಾಕ್ಬಿಡ್ತೀವಿ ಅಂತ. ಎರಡನೇದು, ಇವ್ರದೇ ಒಂದು ಗ್ರೂಪ್ ಇದೆ, ಯಾರು ಇವ್ರ ಬಗ್ಗೆ ಮಾತಾಡ್ತಾರೆ ಗೊತ್ತಾ, ಅಲ್ಲಿ ಹೋಗಿ ಕೆಟ್ಟದಾಗ ಕಮೆಂಟ್ಸ್ ಹಾಕ್ಬಿಡೋದು, ಅಮ್ಮ ಅಕ್ಕ ಅದು ಇದು ಅಂತ. ನೆಕ್ಸ್ಟ್ ಬರಬಾರ್ದಲ್ಲ ಕಮೆಂಟ್ಸ್ಗಳು. ಇಲ್ವಾ ಮಾಡಿದ್ರಾ ಹೆದರ್ಸೋದು, ಪೊಲೀಸ್ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಇಲ್ಲಿ ಧರ್ಮಸ್ಥಳದ ಬಗ್ಗೆ, ಅಣ್ಣಪ್ಪನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಯಾರು ಮಾಡೋನೋ ಅವನ ಬಗ್ಗೆ ಮಾತಾಡ್ತಾ ಇರೋದು. ಅದೇ ನೀವುಗಳು ಕೂತ್ಕೊಂಡು ಟಿ ವಿಲಿ ಸೋಮಗ ಬೋಮಗ ಲೋಪರು ಅಂತ ಬೈಬೋದಲ್ಲ, ಅದಕ್ಕೆ ಯಾವ ಕೇಸು ಇಲ್ವಾ? ಇದೆ ಅಲ್ವಾ? ಆಮೇಲೆ ಇನ್ನೊಂದು, ನಿಮ್ಮ ಕಾಗೆ ಗ್ಯಾಂಗ್ ಹೋಗಿ ಹೇಳು, ಇಲ್ಲಿ ವಿಡಿಯೋ ಮಾಡ್ತಿರೋದು ಯಾರು ಸಾಫ್ಟ್ವೇರ್ ಇಂಜಿನಿಯರು ಇಲ್ಲ ಯೂಟ್ಯೂಬ್ ನಂಬ್ಕೊಂಡಿರೋರು ಅಲ್ಲ, ಮಾಡ್ತಿರೋದು ಆಟೋ ಡ್ರೈವರು.
ಬೈಲೇಬೇಕು ಅಂತ ನಿಂತರೆ ನಿಮಗಿನ್ನ ಒಂದು ಲೆವೆಲ್ ಜಾಸ್ತಿನೂ ಬೈತೀನಿ. ಬೈಯೋದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಂಥದ್ದಲ್ಲ, ಅವೆಲ್ಲ ಗೊತ್ತಿದೆ ತಾನೇ ಮಾಡೋದು ವೀಡಿಯೋನ. ನಿಮ್ಮಂಥವ್ರೆಲ್ಲ ಬರ್ತೀರಾ, ಕೆಳಗಡೆ ಕಮೆಂಟ್ ಹಾಕಿಸ್ತೀರಾ. ಕಮೆಂಟ್ ಹಾಕ್ದಲ್ಲ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡೋಕ್ಕಾಗಲ್ವಲ್ಲ. ಸೊ ಈಗಲೇ ಅರ್ಥ ಮಾಡ್ಕೊಳ್ಳಿ, ಇವ್ರ ಪ್ರಕಾರ ಏನು, ಈ ಕೇಸಿಂದ ಯಾರು ಮಾಡ್ತಾರೋ ಎಲ್ಲನೂ ಆಚೆ ಕಳಿಸ್ಬಿಡ್ಬೇಕು, ಹೆದರ್ಸ್ಬಿಡ್ಬೇಕು ಪೊಲೀಸ್ ಹಿಡ್ಕೊಂಡು. ಗುರು, ಸತ್ಯ ಕೇಳಿದ್ರೆ ಯಾವ ಪೊಲೀಸು ಇಲ್ಲಿ ಬಂದು ಏನು ಮಾತಾಡಲ್ಲ. ಇಲ್ಲಿ ಯಾರು ಬೈತಾ ಇಲ್ಲ, ಕೇಳ್ತಿರೋ ಸತ್ಯನ. ಅರ್ಥ ಮಾಡ್ಕೊ. ಆಮೇಲೆ ನಿನ್ನ ಗ್ಯಾಂಗಿಗೂ ಹೇಳ್ಬಿಡು, ನೀನು ಹೇಳಿದ್ದೆ ನನ್ನ ಹತ್ರನೂ ಇದೆ. ನಿನಗೆ ಎಷ್ಟು ಪೊಲೀಸರು ಸಪೋರ್ಟ್ ಮಾಡ್ತಾರೋ ನಮಗೂ ಅಷ್ಟೇ ಕಾನೂನು ಗೊತ್ತು. ನೀನು ಮಾತ್ರ ಕೇಸ್ ಕೊಟ್ಟರು ತೊಗೊಳೋದಲ್ಲ, ನಾವು ಕೊಟ್ಟರು ತೊಗೊತಾರೆ. ನಮಗೂ ಬಂದ್ಬಿಟ್ಟು ನಿನ್ನ ಗ್ಯಾಂಗ್ ಅವ್ರು ಆಗ್ತಾರಲ್ಲ, ಅಮ್ಮ ಅಕ್ಕ ಅದು ಇದು ಅಂತ ನಮ್ಮ ಹತ್ರನೂ ಇದೆ. ಸರಿನಾ? ಫಸ್ಟ್ ನಿನ್ನ ಗ್ಯಾಂಗು ಹೋಗಿ ಹೇಳು. ಹೆದರ್ಸಂಗಿದ್ರೆ ನೋಡಿ ಮಾಡಿ ಹೆದರಿಸಿ. ದೊಡ್ಡವ್ರನ್ನ ಎದುರಿಸ್ಬಿಟ್ಕೊಂಡ್ರು ನಮ್ಮಂಥ ಲೋಕಲ್ಗಳನ್ನೆಲ್ಲ. ಬೈಬೇಕು ಅಂದರೆ ಸೆಕೆಂಡ್ಸಲ್ಲಿ ಬೈತೀವಿ ನಾವು. ಅದೇ ನಿಮ್ಮಷ್ಟು ಚೀಪಾಗೆಲ್ಲ ಹೇಳೋಷ್ಟು ಅಭ್ಯಾಸ ನಮಗಿಲ್ಲ. ಓಕೆ, ಈಗ ನೆಕ್ಸ್ಟು ಡಿ.ವಿ ಕೂಡ ಒಂದು ಉತ್ತರ ಕೊಡಿದ್ರೆ ಅದು ನೋಡ್ಕೊಂಬಿಡಿ. ಆ್ಯಂಡ್ ಡಿ.ವಿ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಮಾಡ್ತಾಯಿದ್ದೀರಾ ಗೊತ್ತಾ, ನಿಮ್ಮಂಥವ್ರಿಂದನೇ ಕಣ್ರು. ಸೀರಿಯಸ್ ಆಗಿ ಹೇಳ್ತೀನಿ ಕೇಳ್ರಿ, ನಿಮ್ಮಂಥವ್ರಿಂದನೇ. ಯಾವ ದೊಡ್ಡ ಯೂಟ್ಯೂಬರ್ ಆಗಲಿ ಯಾರು ಕೂಡ ಆಗಲಿ ಬಂದು ಮಾತಾಡಲ್ಲ. ಅರ್ಥ ಮಾಡ್ಕೊಳ್ರಿ. ಅವ್ರು ಬಂದು ಮಾತಾಡಿದ್ರು ಕೂಡ ನೀವು ಹೋಗ್ಬಿಟ್ಟಲ್ಲಿ ಅವನಿಗೋಸ್ಕರ ಯಾಕೆ ಮಾತಾಡಿದೆ ಅಂತ ಕುತ್ಕೊಂಡಿದ್ದೀರಾ ಗೊತ್ತಾ. ನಿಜ ನಿಮಗೆಲ್ಲ ತಲೆ ಇಲ್ಲ ಕಣ್ರು, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಿಮಗೆಲ್ಲ ತಲೆ ಇಲ್ಲ. ಇನ್ನೇನು ಹೇಳ್ಬೇಕು ನಿಮ್ಗಳು? ಅಲ್ಲಿ ಟಿ ವಿ ಬಂದ್ಬಿಟ್ಟು ಏನಾದ್ರು ಹೇಳೋದನ್ನ. ಒಂದು ಹುಡುಗಿಗೆ ನ್ಯಾಯ ಸಿಗಬೇಕು ಅಂತಿರೋದಕ್ಕೆ ನೀವು ಯಾಕೆ ಅಮ್ಮ ಅಕ್ಕ ಅಂತ ಇದ್ರೆ ನನಗೆ ಅರ್ಥ ಆಗ್ತಿಲ್ಲ. ನನಗದನ್ನ ಹೇಳ್ರಿ. ಒಂದೇ ಒಂದು ಹೇಳ್ರಪ್ಪ ಸಾಕು. ಏನು ನಾವು ಯಾರಿಗಾರು ನಿಮ್ಮ ಮನೆಯವ್ರು ಬೈತಾ ಇದ್ದೀವ, ಇಲ್ಲ ನಿಮ್ಮ ದೇವ್ರಿಗೆ ಬೈತಾ ಇದ್ದೀವ? ಆ ಹುಡುಗಿಗೆ ನ್ಯಾಯ ಸಿಗಬೇಕು ನಿಂತ್ಕೊತೀವಿ ಅಂತಿದ್ವಿ. ಅದಕ್ಕೆ ನೀವು ಬಂದು ಅಮ್ಮ ಅಕ್ಕ ಅಂದರೆ ಅನ್ನಿಸ್ಕೊಳ್ಳೋಷ್ಟು ಇಲ್ಲಿ ಗಂಡುಗಳು ಯಾರೂ ಇಲ್ಲ. ಆ್ಯಂಡ್ ನೀವು ಅಂದ್ಕೊಂಡಿದ್ರೆ ನಿಮಗೆ ಮಾತ್ರ ಬೈಯಕ್ಕೆ ಬರುತ್ತೆ, ನಮಗೆ ಏನೂ ಬರಲ್ಲ ಅಂತ. ನೀವಾದರೂ ಬರೀ ಕಮೆಂಟಲ್ಲಿ ಬೈತೀರಾ. ನಾನು ಬೈಲೇಬೇಕು ಅಂದ್ಕೊಂಡ್ರೆ ಹೆಸರು ತೆಗೆದು ಇಡೀ ಫ್ಯಾಮಿಲಿನ ರೋಡಲ್ಲಿ ನಿಂತ್ಕೊಂಡು ಬೈಯೋ ರೇಂಜು ಬೈಬೋದು. ಬಟ್ ಅಷ್ಟು ಚೀಪ್ ಆಗೋದು ನನಗೂ ಇಷ್ಟ ಇಲ್ಲ. ಆ್ಯಂಡ್ ನಿಮ್ಮ ಥರ ಕಿತ್ತೋಗಿರೋ ಬಾಸ್ಗೆ ಜೈ ಅನ್ನೋಷ್ಟು ಕಚಡಗಳು ನಾವಲ್ಲ. ಓಕೆನಾ? ಓಕೆ, ಡಿ.ವಿ ಏನು ಮಾತಾಡೋದು ನೋಡ್ಕೊಳ್ಳಿ. ಮಾತಾಡೋದು ಸ್ವಲ್ಪ ಸಪೋರ್ಟ್ ಮಾಡಿ. ಇದಕ್ಕೆ ಬಂದ್ಬಿಟ್ಟು ನಾವು ಅವ್ರ ಜೊತೆ ಕಾಣಿಸ್ಕೊಂಡಿದ್ ಮಾತ್ರಕ್ಕೆ ಏನೇನೋ ಮಾತಾಡೋದು ಅದೆಲ್ಲ ಪಾಯಿಂಟ್ ಇಲ್ಲ. ಈ ಜನರು ಎಂತ ಎಟ್ಲಾಂಗ್ಗಳು ಅಂತ ಅವರೇ ಪ್ರೂವ್ ಮಾಡ್ಕೊಂಡ್ರು ಇದರಲ್ಲಿ. ಇವಾಗ ನೀವು ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಆಪೋಸಿಟ್ ಸೈಡ್ಗೆ, ಹೆಂಗ್ ಹೇಳ್ತೀರಾ ಅವರೇ ಕರೆಕ್ಟ್ ಅಂತ? ಅವ್ರು ನಿಜ ಅಂತ ಏನ್ ರಿಸರ್ಚ್ ಮಾಡಿದೀರಾ ನೀವೀಗ? That's what I am telling. ಹೆಂಗ್ ರಿಸರ್ಚ್ ಮಾಡಿ ಹೇಳ್ತೀರಾ ಯಾರು ಕರೆಕ್ಟ್ ಅಂತ? ನಮ್ಗೆ ಥರ್ಡ್ ಐ ಇದೆಯಾ ಓಪನ್ ಮಾಡ್ಬಿಟ್ಟು ನೋಡಕ್ಕೆ? ಕಷ್ಟದಲ್ಲಿ ಥರ್ಡ್ ಐ ಓಪನ್ ಮಾಡಿಸ್ತಾವ್ರೆ ಇವಾಗ ಜನ. ಅಂತ ನಿಷ್ಠಾವಂತ ಜರ್ನಲಿಸ್ಟ್ ಅಂತ ಚಾನಲ್ನೇ ಜನ ಡೌಟ್ ಪಡ್ತಾವ್ರೆ ಈಗ ಅಂತ ಲೆಕ್ಕ ಹಾಕೊಳ್ರಿ. ನಮ್ ಕೈಯಲ್ಲಿ ಏನಿದೆ? ನಾವೇನು ಮಾತಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಹಂಗ್ ನೋಡಕ್ ಹೋದ್ರೆ ಇವತ್ಗೂ ನಾವ್ ಹೇಳ್ತಾ ಇಲ್ಲ ಯಾರ್ ಸರಿ ಯಾರ್ ತಪ್ಪು ಯಾರ್ ಮಾಡಿದ್ದಾರೆ. ಧರ್ಮದ ವಿರುದ್ಧ ಬಂದ್ರೆ ಧರ್ಮಕ್ಕೆ ಧಕ್ಕೆ ತರೋಂಥದ್ದು ಮಾಡಿದ್ರೆ ನಮ್ಗೂ ತುಂಬಾ ಹರ್ಟ್ ಆಗುತ್ತೆ. ನಾವ್ ಮದ್ವೆ ಆಗಿರೋದೇ ಧರ್ಮಸ್ಥಳದಲ್ಲಿ, ನಾವ್ ಯಾಕದ್ರ ಅಗೇನ್ಸ್ಟ್ ಮಾತಾಡ್ತೀವಿ ಹೇಳಿ? ನೀವೇ ಹೇಳಿ. ಅವ್ರಿಗೇನೋ ಥ್ರೆಟ್ ಇದೆ, ಪ್ರಾಬ್ಲಮ್ ಇದೆ, ಯೂಟ್ಯೂಬರ್ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದು. ಅಂಡ್ ಮೇನ್ ಕಾಸ್ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಸಿಗುತ್ತಾ? ಯಾರು ತಪ್ಪು ಮಾಡಿದಾರೋ ಅವ್ರಿಗೇನಾದ್ರೂ ಪನಿಷ್ಮೆಂಟ್ ಆಗುತ್ತಾ ಅನ್ನೋ ಒಂದೇ ರೀಸನ್ಗೆ ಅವ್ರು ಅವತ್ತು ಹೋಗಿದ್ದು ಅಷ್ಟೇ. ಒಂದ್ ಏನ್ ಮೈನ್ ಆಗ್ತಾ ಇರೋದಿಲ್ಲಿ ಇತ್ತೀಚೆಗೆ ಸಾಕ್ಷಿ ಇದೆ ಹಿಡ್ಕೊಂಡು ಯಾಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಸುಮ್ನೆ ಜನರಿಗೆ ಇದ್ ಮಾಡ್ತಾ ಇದ್ದೀರಾ? ದಂಗೆ ಹೇಳಿಸ್ತಾ ಇದ್ದೀರಾ? ಕೋರ್ಟ್ ಕೊಡ್ಬೋದಲ್ವಾ? ಪೊಲೀಸ್ ಕೊಡ್ಬೋದಲ್ವಾ? ಈ ತರ ಸಾಕ್ಷಿಗಳು ಇರೋದು ಬಿಡೋದು ಬೇರೆ ಪ್ರಶ್ನೆ. ಇದು ಫಸ್ಟ್ ಆಫ್ ಆಲ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದಿರೋದು ಏಂತಕ್ಕೆ? ಲೀಗಲಿ ಇದನ್ನ ಏನು ಮಾಡಕ್ ಆಗಿಲ್ಲ ಅಂತಾನೆ ತಾನೆ. 13 ವರ್ಷದಿಂದ ಈ ನ್ಯಾಯಾಂಗ ವ್ಯವಸ್ಥೆ ಆಗ್ಲಿ ಸರ್ಕಾರ ಆಗ್ಲಿ ಇದಕ್ಕೆ ಏನೋ ಒಂದು ದಾರಿ ತೋರಿಸ್ಲಿಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೆ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದು ಈ ತರ ಕೂತಿರೋದು. ಹಂಗ್ ನೋಡಕ್ ಹೋದ್ರೆ SIT ಎಲ್ಲ
ರಚನೆ ಆಗಿರೋದೇ ಇದೆಲ್ಲ ಇಷ್ಟು ದೊಡ್ಡ ಇಶ್ಯೂ ಆದ್ಮೇಲೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಇವ್ರು ಮಾಡಿರೋದು ಆಕ್ಚುಲಿ ಕರೆಕ್ಟೇ ಆ ಉದ್ದೇಶದಲ್ಲಿ. ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟೆಲ್ಲ ವೈರಲ್ ಮಾಡಿದ್ಮೇಲೆ ತಾನೇ ಗೌರ್ಮೆಂಟ್ ಕೂಡ ಇದನ್ನ SIT ಎಲ್ಲ ತನಿಖೆ ಮಾಡಿಸಿ ಅವ್ರಿಗೇನ್ ಬೇಕೋ ಅದನ್ನ ಕೊಟ್ಟಿರೋದು. ಸೊ ನೀವು ಅದ್ ಹೆಂಗ್ ಹೇಳ್ಬಿಡ್ತೀರಾ, ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇದ್ ಮಾಡ್ತಾ ಇದ್ದೀರಾ, ಅದು ಯೂಸ್ ಇಲ್ಲ, ನೀವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ ಅಂತ. ಅದು ಕೋರ್ಟ್ ಅಲ್ಲಿ ಏನು ಆಗ್ತಾ ಇರೋದಕ್ಕೆ ತಾನೇ ಹೋಗಿರೋದು ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ. ಸೊ ಜನ ಒಂದ್ ಸೆಕೆಂಡ್ ಲಾಜಿಕ್ ಯೋಚನೆ ಮಾಡಬೇಕು, ಇದು ಹೆಂಗ್ ಶುರು ಆಯ್ತು, ಏನಕ್ಕೆ ಈ ತರ ಆಯ್ತು ಅಂತ. ಎಲ್ಲ ಕೋರ್ಟಲ್ಲೇ ಸರಿ ಹೋಗ್ಬಿಡಂಗ್ ಇದ್ದಿದ್ರೆ ಈ ಕೇಸ್ ಇಲ್ಲಿ ತನಕ ಎಲ್ಲಿ ಇರ್ತಾ ಇತ್ತು? 2012ರಲ್ಲಿ ನಡೆದಿರೋದು, ಇವತ್ತು ತನಕ ಏನು ನ್ಯಾಯ ಸಿಕ್ಕಿಲ್ಲ ಇದಕ್ಕೆ ಅನ್ನೋದಕ್ಕೆ ತಾನೇ ಇವರೆಲ್ಲ ಇಷ್ಟೊಂದು ಹೋರಾಡ್ತಾ ಇರೋದು. ಸೊ ಅದ್ ಹೆಂಗೆ ಕೆಲವು ಜನ ಇಲ್ಲ